ತೀರ್ಮಾನ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಯುನಾನಿಮಸ್ಲಿ ಎಲೆಕ್ಟೆಡ್. ಈಗ ರಾಜಭವನಕ್ಕೆ ಹೋಗಿ ತಮ್ಮ ಹಕ್ಕನ್ನ ಮಂಡನೆ ಮಾಡ್ತಾ ಇದ್ದಾರೆ. 3ನೇ ತಾರೀಕು ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರ ಜೊತೆ ನೀವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಡಿ ಕೆ ಶಿವಕುಮಾರ್ ಅವರ ಸಾಯಂಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್, ತಾವು ಕೂಡ ಪ್ರಬಲ ಆಕಾಂಕ್ಷಿ, ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್? ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಅಲ್ಲ ಸರ್, ನೀವು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರಿ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಅದೆಲ್ಲ ಕೂಡ ಫಲಪ್ರದ ಮಾಡಿದೀವಿ. ಫಲಪ್ರದ ಆಗಬಹುದು, ನಿರೀಕ್ಷೆನಲ್ಲಿದ್ದೀವಿ. ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡಿ. ಒಂದು ವೇಳೆ ಸರ್ ತಮ್ಮ ಆಸೆಗೆ ತಣ್ಣೀರು ಬಿದ್ರೆ? ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನಮ್ ತೀಗದಲ್ಲಿ ಗೆರೆ ಬರಲ್ಲ ಅನ್ನೋದು ಮನೆ ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ಹೆಂಗೆ ಪ್ರಭಾವ ಬೀರುತ್ತೆ ಅಂತ? ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಹೆಂಗ್ ಪ್ರಭಾವ ಬೀರುತ್ತೆ? ಅದ್ರಲ್ಲೇನು ಅನುಮಾನವಿಲ್ಲ. ತೀರ್ಮಾನ ಆಯ್ತು. ಡಿ ಕೆ ಶಿವಕುಮಾರ್ ಅವರು ಯುನಾನಿಮಸ್ಲಿ ಎಲೆಕ್ಟೆಡ್. ಈಗ ರಾಜಭವನಕ್ಕೆ ಹೋಗಿ ತಮ್ಮ ಹಕ್ಕನ್ನ ಮಂಡನೆ ಮಾಡ್ತಾ ಇದ್ದಾರೆ. 3ನೇ ತಾರೀಕು ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸರ್, ಡಿ ಕೆ ಶಿವಕುಮಾರ್ ಅವರ ಜೊತೆ ನೀವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಡಿ ಕೆ ಶಿವಕುಮಾರ್ ಅವರ ಸಾಯಂಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸರ್, ತಾವು ಕೂಡ ಪ್ರಬಲ ಆಕಾಂಕ್ಷಿ, ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್? ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಅಲ್ಲ ಸರ್, ನೀವು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರಿ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ, ಅದೆಲ್ಲ ಕೂಡ ಫಲಪ್ರದ ಮಾಡಿದೀವಿ. ಫಲಪ್ರದ ಆಗಬಹುದು, ನಿರೀಕ್ಷೆನಲ್ಲಿದ್ದೀವಿ. ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡಿ. ಒಂದು ವೇಳೆ ಸರ್ ತಮ್ಮ ಆಸೆಗೆ ತಣ್ಣೀರು ಬಿದ್ರೆ? ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನಮ್ ತೀಗದಲ್ಲಿ ಗೆರೆ ಬರಲ್ಲ ಅನ್ನೋದು ಮನೆ ನಿಮ್ಮ ಹಳೆ ಮೈಸೂರು ಭಾಗದಲ್ಲಿ ಹೆಂಗೆ ಪ್ರಭಾವ ಬೀರುತ್ತೆ ಅಂತ? ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಹೆಂಗ್ ಪ್ರಭಾವ ಬೀರುತ್ತೆ? ಅದ್ರಲ್ಲೇನು ಅನುಮಾನವೇ ಇಲ್ಲ.